ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅಲ್ಲಮ್ಮ, ನಿನಗೆ ಇವಾಗ ಏನ್ ಸಮಸ್ಯೆ ಆಗ್ತದೆ ಹೇಳು? ಜೀವನ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಆಗ್ತದೆ? ಕಾಲು ನಡೆಯಕ್ಕಾಗಲ್ಲ. ಮತ್ತೆ ಎಲ್ಲಿಗೆ ನಾವು ತೋರಿಸ್ಕೋಬೇಕಂದ್ರೆ ಒಂದು ರೂಪಾಯಿ ಇರೋದಿಲ್ಲ. ಯಾಕೆ ಕೊಡ್ಬೇಕು? ಯಾರೂ ಇಲ್ಲ. ಸರ್ಕಾರ ಕೊಟ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಅಕ್ಕ ಹೇಳ್ರಿ. ನಾವು ಅಂಗನವಾಡಿ ಕಾರ್ಯಕರ್ತೆ 1977 ಸೇರಿದ್ವಿ. ಅವಾಗಲಿಂದ ನಾವು 2017 ರಿಟೈರ್ಡ್ ಆದ್ವಿ. ಅಲ್ಲಿಗೆ ಏನು ನಮ್ಗೆ ಅವಾಗ ಏನು ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ. ಅಷ್ಟು ಮಗ ಸೊಸೆ ಮತ್ತು 3 ಹೆಣ್ಮಕ್ಳು ಅವರೆಲ್ಲ ಕೊಟ್ಟು ಮುಗಿಸ್ಬಿಟ್ಟಿವಿ. ಒಬ್ಬ ತಗಣ ಮಗ ಅವರು ನೋಡೋದಲ್ಲ. ಇವಾಗ ಈಗ ನಾವು ಬರೀ ಕೈಲೇ ಇರೋದಷ್ಟೇ. ನಮಗೆ ಗ್ರ್ಯಾಜುಯೇಟ್ ಹಣ ಬೇಕು, ಭಾಳ ಕಷ್ಟ ರೀ. ಆರಾಮಿರೋದಲ್ಲ, ಮೈಯಾಗ ತೋರ್ಸೊಳಕ ರೊಕ್ಕ ಇರೋದಲ್ಲ, ಭಾಳ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಮ್ಮಂಗೆ ಎಲ್ಲ ಟೀಚರ್ಸ್ ಆಗಲಿ, ಸಹಾಯಕರಾಗಲಿ ಭಾಳ ಇದೇ ರೀತಿ ಭಾಳ ಜನ ಅದಾರೆ ಸೊಂಡ್ರ ತಾಲೂಕಿನಾಗ. ಅವ್ರಿಗೆ ಎಲ್ಲರಿಗೂ ಮಾಡ್ರಂತ ನಾವು ಸರ್ಕಾರಕ್ಕೆ ಕೇಳ್ಕೊಂತೇವೆ. ಮೇಡಮ್, ತಮ್ಮ ಹೆಸರು ಹೇಳಿ. ಮಹಾಲಕ್ಷ್ಮಿ ಅಂತ ಸರ್. ಈಗ ಮಾನ್ಯ ಸುಪ್ರೀಂ ಕೋರ್ಟ್ 2023 ಉಪದಾನ ಕೊಡ್ಬೇಕಂತ ಆದೇಶ ಮಾಡುತ್ತೆ. ಆ ಆದೇಶ ಪ್ರಕಾರ ರಾಜ್ಯ ಸರ್ಕಾರ ಕೊಡ್ತಾ ಇಲ್ವಾ? ಇಲ್ಲ ಸರ್, ಅಲ್ಲ ಕೊಡ್ತಾ ಇದ್ದಾರೆ. ನಾವು ಕೇಳ್ತಿರೋದೇನು, 50 ವರ್ಷ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ದುಡ್ದು ಇವಾಗ ರಿಟೈರ್ಮೆಂಟ್ ಆಗಿದ್ದಾರೆ. 2011 ಸುಪ್ರೀಂ ಕೋರ್ಟ್ ಆದೇಶ ಆಗೈತೆ, ಅದೇ ಜಾರಿಗೊಳಿಸ್ಬೇಕು. ಅವರಿಗೆಲ್ಲ ಶುಗರ್ ಪೇಷಂಟ್ ಇದಾರೆ, ಬಿ ಪಿ ಇದ್ದಾರೆ, ಮನೆಗ ಮಕ್ಕಳು ನೋಡ್ತಾ ಇಲ್ಲ, ಏನು ಇಲ್ದಂಗ ಆಗೈತೆ. ಅವ್ರಿಗೆಲ್ಲ ಏನೇನೋ ಒಂದು ಸಾಮಾನು ತಗೊಳಕೂ ಕಷ್ಟ ಆಗಿದೆ. ಅದಕ್ಕೋಸ್ಕರ ಅವ್ರಿಗೆ ಊಟದೂ ಪ್ರಾಬ್ಲಮ್ ಆಗಿದೆ. ಎಲ್ಲಾರು ಮನೆಗೊಳಗ ಯಾವ ಮಕ್ಕಳು ಶಸ್ತ್ರು ಯಾರು ನೋಡ್ತಾ ಇಲ್ಲ. ಅವ್ರವ್ರ ಜೀವನಗಳು ಬಹಳ ಕಷ್ಟ ಆಗೈತೆ. ಒಂದು ಗುಳಿಗೆ ತಗೊಳಕೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ 2011 ಸುಪ್ರೀಂ ಕೋರ್ಟ್ ಆದೇಶ ಆಯ್ತು. ಅದ್ರ ಪ್ರಕಾರ ಗ್ರಾಜ್ಯುಟಿ ಬೇಕೇ ಬೇಕಂತಾನೆ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. ಈಗ ಸರ್ಕಾರ 2023 ಕೊಡ್ತೀವಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಇರ್ಲಿ ಸರ್, ಅದ್ರದ್ದು ಸಮಸ್ಯೆ ಏನ್ ಬಂದಿಲ್ಲ. ನಮಗಿರೋದು ಹಿಂದೆ ಹೋಗಿ ದುಡಿದಾರಲ್ಲ, 75 ರೂಪಾಯಿಯಿಂದಾನೇ ದುಡಿದಾರಲ್ಲ, ಅದು ಎಲ್ಲ ಬೇಕು. 2011 ಬೇಕು ನಮಗೆ ಅಂತಾನೆ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. ನಿಮಗೆ ಈಗ ಏನ್ ಸಮಸ್ಯೆ ಆಗ್ತಾ ಇದೆ? ನಮಗೆ ನಾವು 75 ರೂಪಾಯಿಯಿಂದ ಈ ICDC ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದೀವಿ. ಆವಾಗ ನಾವು ತಗೊಳ್ತಾ ಇದ್ದ ಸಂಬಳ 75 ರೂಪಾಯಿ. ಈಗಿನ ಸಂಬಳ ಅಷ್ಟು ಇದ್ರೂ ಸಾಕಾಗ್ತಿದ್ದಿಲ್ಲ. 75 ರೂಪಾಯಿದಲ್ಲಿ ಜೀವನ ಮಾಡೋದು ಬೇಕಿತ್ತು. ಈಗ ಲಕ್ಷ ತಗೊಂಡು ಜೀವನ ಮಾಡೋದು ಕಷ್ಟ ಆಗಿದೆ. ಲಕ್ಷ ತಗೊಂಡ್ರ ಮನೆ ಮಕ್ಕಳೇ ತಂದೆ ತಾಯಿನ ನೋಡಲ್ಲ. ಈಗ ನಾವು ಬರೇ ಕೈ ಇರೋಂಥ ವ್ಯಕ್ತಿಗಳು, ಸಮಾಜಕ್ಕೂ ಹೊರೆ, ಮನೆಯವ್ರಿಗೂ ಹೊರೆ ಆಗಿದ್ದೀವಿ. ಅಂತ ಬರೇ ಕೈನಲ್ಲಿ ಎಲ್ಲ ಬೆಳೆ ಬಂಗಾರ ಆಸ್ತಿ ಇಟ್ಟಂಥ ಮಕ್ಕಳೇ ಯಾರನ್ನೂ ನೋಡಲ್ಲ ತಂದೆ ತಾಯಿನ. ಅವ್ರಿಗೊಂದು ಮಾತ್ರೆನೂ ತಗೊಳ್ಳೋಷ್ಟು ಶಕ್ತಿ ಇರೋದಿಲ್ಲ. 1 ಲೀಟ್ರ್ ಹಾಲು ತಗೋಬೇಕಂದ್ರೆ 56 ರೂಪಾಯಿ ಕೊಡಬೇಕು. ಅಂಥದ್ರಲ್ಲಿ ಅವ್ರಿಗೆ ಟಾನಿಕ್ ಏನು, ಔಷಧಿ ಏನು, BP ಶುಗರ್ಗಳು ಇವು ಹೆಮ್ಮಾರಿ ಕಾಯಿಲೆಗಳಾಗಿ ಎಲ್ಲ ಬಡವ ಶ್ರೀಮಂತ ಅಂದಂಗೆ ನುಗ್ಗುತ್ತಾ ಇದ್ದಾರೆ. ಅಂಥದ್ರೊಳಗೆ ICDS ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ಯಾವ ಪಾಪ ಮಾಡಿದ್ದಾರೆ? ಅವರು ಏನು ಕರ್ಮ ಮಾಡಿದ್ದಾರೆ? ಅವ್ರಿಗೆ ಯಾವ ಗ್ರ್ಯಾಜುಟಿ ಇಲ್ಲ, ಸರಿಯಾದ ಒಂದು ಸಂಬಳ ಇಲ್ಲ. 75 ರೂಪಾಯಿದಲ್ಲಿ ಇಂದಿರಾ ಗಾಂಧಿ ಇದ್ದಾಗ 5 ವರ್ಷ ಸ್ಕೀಮ್ ಅಂತ ಇವ್ರು ತಗೊಂಡು ಬಂದ್ರು. ಈಗ 50 ವರ್ಷದಿಂದ ದುಡಿದ್ವಿ ಇದ್ರೊಳಗೆ. ನಾನು ಸೇರ್ಕೊಂಡಿದ್ದು 85ನೇ ಇಸ್ವಿಯಿಂದ. ನಾವು ಈಗ ರಿಟೈರ್ಡ್ ಆಗಿದ್ದೀವಿ. ಮಕ್ಕಳು ಹೊರಗೆ ನಿಂತರೆ ಅಡುಗೆ ಮಾಡಿದ್ರೆ ಮನೆಯಲ್ಲಿ ಶಸ್ತ್ರ ಕರೆದು ಊಟಕ್ಕೆ ಕೊಡಲ್ಲ. ಯಾಕೆ? ನಾವು ಬರೆಗೈಲೇ ಇದ್ದೀವಿ. ಅದೇ ನಮಗೆ ಸರ್ಕಾರ ಏನಾದರೂ ಕೊಟ್ಟಿದ್ರೆ ಯಾರಾದರೂ ಏನು ಪ್ರೀತಿ ಮಾಡ್ತಿದ್ದಿಲ್ಲ, ಅಲ್ಪ ಸ್ವಲ್ಪ ಲಟ ಕಾಫಿ ಆದರೂ ಕೊಡ್ತಿದ್ವಿ. ಈಗ ಅದಕ್ಕೂ ನಮಗೆ ಗತಿ ಇಲ್ಲ. ನಾವು ಸರ್ಕಾರದ ಮನೆ ಬಾಗಿಲಿಗೆ ಹೋಗ್ಲಿದ್ದು ನಮಗೆ ಕೇಳೋರಿಲ್ಲ. ಯಾರು ನಮ್ಮನ್ನ ಇದು ಮಾಡ್ತಾರೆ? ನಾವು ಗಟ್ಟಿ ಇದ್ದಾಗ ಗರ್ಭಿಣಿ ಬಾಣಂತಿ ಬೇರೆಯವ್ರಿಗೆ ಹೋಗಿ ಕರೆದು ಕೊಟ್ವಿ, ಅದನ್ನ ಮಾಡಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಗರ್ಭಿಣಿ ಇದ್ದಾಗ ನಮ್ಮ ಮಕ್ಕಳಿಗೆ ಏನು ಇಲ್ಲ ಅಂದ್ರೆ ಇದು ಯಾವ ನ್ಯಾಯ? ಹಂಗಾಗಿ ನಮ್ಗೆ ಗ್ರಾಜ್ಯುಟಿ ಬೇಕೇ ಬೇಕು. ಸಹಾಯಕರಿಗೂ ಬೇಕು, ಕಾರ್ಯಕರ್ತೆಯರಿಗೂ ಬೇಕು. 2011 ರಿಟೈರ್ಡ್ ಆದವರಿಗೆ ಎಲ್ಲರಿಗೂ ಗ್ರಾಜ್ಯುಟಿ ಕೊಡ್ತೀರಾ ಅಂತ ನಮ್ಗೆ ಇಲ್ಲಿವರೆಗೂ ಬಂದಿದ್ದೀವಿ. ಇದ್ರ ಮೇಲೆ ಮರಣ ಹೊಂದಿದ್ರೆ ಆ ಶಾಪ ಸರ್ಕಾರಕ್ಕೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.